ಓಂ ಶ್ರೀ ಸತ್ ಉಪಹಸಿಯೇ ನಮಃ. ಗಂ ಗಂ ಗಣನಾನ್ತ್ವ ಗಣಪತಿಗಂ ಅವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನೋದಿಭಿಸ್ಸೇದಸಾದನಂ ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನೇಕುಂಡಸಂಭೂತ ದೀಪಕಾರ್ಯ ಸಮರ್ಜಿತ ಶ್ರೀಲಲಿತತ್ರಿಪುರಸುಂದರಿ ದೇವತಾಭ್ಯೋ ನಮಃ. ವಿಶೇಷವಾಗಿ ವಾರ ಭವಿಷ್ಯ ಪ್ರತಿ ವಾರದಂತೆ 12-10-2025 18-10-2025 ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳು ಬಹಳಷ್ಟಿದೆ. ಗ್ರಹಗತಿಗಳ ಬದಲಾವಣೆಗಳು ಕೂಡ ಇರುವಂಥದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಗುರು ಬದಲಾವಣೆಗಳಾಗ್ತಕ್ಕಂಥದ್ದು. 17-10-2025 ಶುಕ್ರವಾರ ತುಲಾ ಸಂಕ್ರಮಣವಿರ್ತಕ್ಕಂಥದ್ದು. ತುಲಾ ಸಂಕ್ರಮಣವಿದ್ದಾಗ ಸಾಮಾನ್ಯವಾಗಿ ತಲಕಾವೇರಿನಲ್ಲಿ ತೀರ್ಥೋದ್ಭವವಾಗ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಕೂಡ ನಮ್ಮ ಒಂದು ಕರ್ನಾಟಕ ಪ್ರದೇಶಕ್ಕೆ ಬಹಳ ಶ್ರೇಷ್ಠ. ಅದರಲ್ಲೂ ಕೂಡ ಕಾವೇರಿಯನ್ನೇ ನಂಬಿ ಬದುಕ್ತಾ ಇರತಕ್ಕಂಥ ಜನಗಳಿಗೆ ಬಹಳ ಪವಿತ್ರವಾದಂಥ ದಿವಸ. ಇನ್ನು 17-10-2025 ಶುಕ್ರವಾರ ತುಲಾ ರಾಶಿಗೆ ರವಿ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ತುಲಾರಾಶಿ ರವಿ ಪ್ರವೇಶ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕಾವೇರಿ ತೀರ್ಥೋದ್ಭವವಾಗ್ತಕ್ಕಂಥದ್ದು. ತುಲಾ ಸಂಕ್ರಮಣ ಬಹಳ ವಿಶೇಷ. ಇನ್ನು 18-10-2025 ಶನಿವಾರ ಶನಿ ಪ್ರದೋಷ. ಆಶ್ವೇಜ ಮಾಸದಲ್ಲಿ ಬರ್ತಾ ಇರತಕ್ಕಂಥ ಈ ಶನಿ ಪ್ರದೋಷ ಬಹಳ ಮಹತ್ವವನ್ನು ಪಡೆದಿದೆ. ಅದರಲ್ಲೂ ಕೂಡ ಗುರುನ ನಕ್ಷತ್ರದಲ್ಲಿ ಶನಿ ಸಂಚಾರ, ಆ ಶನಿ ವಕ್ರಿಯಾಗಿರುವಂಥದ್ದು, ಶನಿವಾರ ಶನಿ ಪ್ರದೋಷ ಬಂದಿರತಕ್ಕಂಥದ್ದು ಬಹಳ ಬಹಳ ವಿಶೇಷ. ಇನ್ನು 18-10-2025 ಶನಿವಾರ ಕಟಕ ರಾಶಿಗೆ ಗುರು ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಆ ಶನಿ ಪ್ರದೋಷದ ದಿವಸವೇ ಗುರು ಕಟಕ ರಾಶಿಗೆ, ಅಂದರೆ ರಾಶಿ ಚೇಂಜ್ ಆಗ್ತಾನೆ. ಅದರ ಮಾಹಿತಿಗಳನ್ನು ನೋಡೋಣ ಮುಂದೆ ಯಾವಾಗಲಾರು ಹಾಕುವಂಥ ಪ್ರಯತ್ನ ಗುರುವಿನ ಒಂದು ಸಂಚಾರದ ಬಗ್ಗೆ. ಇನ್ನು ಇಷ್ಟು ವಿಶೇಷವಾದಂಥ ಸ್ಥಿತಿನಲ್ಲಿರುವಂಥದ್ದು. ಗ್ರಹಗತಿಗಳನ್ನು ನೋಡಿದಾಗ ಮಿಥುನ ರಾಶಿನಲ್ಲಿ ಗುರು ಇದ್ದಾನೆ, ಆದರೆ ಕಟಕ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. ಕಟಕ ರಾಶಿಗೆ ಸಂಚಾರವನ್ನು ಗುರು ಮಾಡೋದರಿಂದ ಸಾಮಾನ್ಯವಾಗಿ ಅವನು 1 ತಿಂಗಳು ಮುಂಚೆನೇ ಅದರ ಫಲಾಫಲಗಳನ್ನು ಕಟಕ ರಾಶಿಯಿಂದ ತೆಗೆದುಕೊಂಡಿರ್ತಾನೆ. ಹಾಗಾಗಿ ಈಗಾಗಲೇ ಅದರ ರಿಸಲ್ಟ್ಗಳನ್ನು ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ, ಗುರು ಬದಲಾವಣೆ ಆಗುವಂಥ ರಿಸಲ್ಟ್ಗಳನ್ನು. ಇನ್ನು ಸಿಂಹರಾಶಿನಲ್ಲಿ ಕೇತು, ಕನ್ಯಾ ರಾಶಿನಲ್ಲಿ ನೀಚ ಶುಕ್ರ ಮತ್ತು ರವಿ ಇದ್ದಾನೆ. ರವಿ ಮುಂದಕ್ಕೆ ಹೋಗ್ತಾನೆ ನಿಮಗೆ ಗೊತ್ತಿರುವಂಥ ರೀತಿಯಲ್ಲಿ ತುಲಾ ರಾಶಿಗೆ. ಇನ್ನು ತುಲಾ ರಾಶಿನಲ್ಲಿ ಕುಜ ಮತ್ತು ಬುಧ ಇರ್ತಕ್ಕಂಥದ್ದು. ಕುಂಭರಾಶಿನಲ್ಲಿ ರಾಹು, ವಕ್ರನಾಗಿ ಶನಿ ಮೀನರಾಶಿನಲ್ಲಿ ಇರುವಂಥದ್ದು. ಇಷ್ಟು ಈ ಗ್ರಹಗತಿಗಳ ಸ್ಥಿತಿಗತಿಗಳು ಈ ವಾರದಲ್ಲಿ. ಈ 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮವನ್ನು ಅಥವಾ ಪ್ರಭಾವವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಮೇಷರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕುಜ ಅಂತಕ್ಕಂಥವನು ಬಹಳ ಅದ್ಭುತವಾದಂಥ ಮತ್ತು ವಿಶೇಷವಾದಂಥ ಫಲವನ್ನು ಕೊಡುವಂಥ ರೀತಿಯಲ್ಲಿದ್ದಾನೆ, ರಾಶ್ಯಾಧಿಪತಿಯಾದಂಥವನು. ಏಕೆಂದರೆ ವಿದ್ಯಾನುಕೂಲವಾಗ್ತಕ್ಕಂಥ ಸಂದರ್ಭ, ಆಪತ್ತಿನಿಂದ ಪಾರಾಗುವಂಥ ಸಂದರ್ಭಗಳು, ಅದೃಷ್ಟ ಅಂತಕ್ಕಂಥದ್ದು ಒಲಿದು ಬರ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥ ಯೋಗ ಫಲ, ಸ್ಥಿರಾಸ್ತಿ ವಾಹನ ಖರೀದಿ ಮಾಡುವಂಥವ್ರಿಗೆ ಅನುಕೂಲ, ಪಿತರಾರ್ಜಿನ ಸ್ವತ್ತಿನ ಸಮಸ್ಯೆಗಳು ಬಗೆಹರಿಸಿಕೊಳ್ಳಬೇಕು ಅನ್ನುವಂಥವ್ರಿಗೂ ಕೂಡ ಅದ್ಭುತವಾದಂಥ ಅನುಕೂಲ, ಆಪತ್ತಿನಿಂದ ಪಾರಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತ ಹೇಳ್ತಾರೆ. ಆದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತೀರಿ. ಶುಭ ಕಾರ್ಯ ಪ್ರಯತ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಷ್ಟೊಂದು ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಗಳಾಗ್ತಕ್ಕಂಥ ಸ್ಥಿತಿಗತಿಗಳಿರುತ್ತೆ. ಆದರೆ ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮೈಕೈ ನೋವು ಬರ್ತಕ್ಕಂಥದ್ದು, ಮತ್ತು ಈ ಆ್ಯಸಿಡಿಟಿ ಅಂದರೆ ಡೈಜೆಷನ್ ಪ್ರಾಬ್ಲಮ್ ಬರ್ತಕ್ಕಂಥದ್ದು, ಹಾರ್ಮೋನ್ ವ್ಯತ್ಯಾಸ, ಸ್ಥೂಲಕಾಯವಿರ್ತಕ್ಕಂಥವ್ರಿಗೆ ಅಂದರೆ ಕಂಡ ನೋವು ಅಥವಾ ದಪ್ಪ ದೇಹವಿರ್ತಕ್ಕಂಥವ್ರಿಗೆ ಸ್ವಲ್ಪ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮವನ್ನು ಬೀರೋದಕ್ಕೆ ದಾರಿಯಾಗುತ್ತೆ. ಥೈರಾಯ್ಡ್ ಪ್ರಾಬ್ಲಮ್ಮು, ಹಾರ್ಮೋನ್ ವೇರಿಯೇಷನ್ಸ್ ಆಗ್ತಕ್ಕಂಥದ್ದು, ಇಂಥವು
ಸಣ್ಣ ಪುಟ್ಟದಾಗಿ ನಿಮಗೆ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಮತ್ತು ಸ್ಥಿರಾಸ್ತಿ ಮೇಲೆ ಲೋನ್ ಮಾಡಿ ಏನಾದ್ರು ವಾಹನ ಅಥವಾ ಆಸ್ತಿ ಮಾಡಬೇಕು ಅಂದರೆ ಅಲ್ಲಿ ಸ್ವಲ್ಪ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಸ್ಥಿರಾಸ್ತಿ ಮಾರಾಟ ಮಾಡುವಂಥವ್ರಿಗೂ ಕೂಡ ಅನುಕೂಲದ ಸ್ಥಿತಿಯನ್ನು ನೋಡಬಹುದು ಈ ವಾರ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದುಂಟು. ಮಕ್ಕಳ ಭವಿಷ್ಯದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆಗಳಾಗೋದಕ್ಕೆ ದಾರಿಯಾಗ್ತದೆ. ಪೂಜಾ ಕಾರ್ಯಗಳು ಅಥವಾ ದೈವ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥವ್ರಿಗೂ ಕೂಡ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ರಾಹುವಿನ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಉತ್ತಮವಾದಂಥ ಫಲವನ್ನೇ ಕೊಡುವಂಥ ಸ್ಥಿತಿಯಲ್ಲಿರೋದ್ರಿಂದ ಶನಿ ವಕ್ರನಾಗಿದ್ದರೂ ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನೇ ಈ ವಾರದಲ್ಲಿ ನಿರೀಕ್ಷೆಗಳನ್ನು ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರ್ತದೆ. ಸ್ಥಳ ಬದಲಾವಣೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನಾನುಕೂಲ ಅಂತಕ್ಕಂಥದ್ದು. ವಿದೇಶಯಾನವನ್ನು ಮಾಡುವಂಥವ್ರಿಗೂ ಕೂಡ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ಮೇಷರಾಶಿಯನ್ನು ನೋಡಬಹುದು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಔದುಂಬರ ವೃಕ್ಷ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಈ ವಾರ ಮೇಷರಾಶಿನವರು. ಇನ್ನು ವೃಷಭ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಷಭ ರಾಶಿನವ್ರಿಗೆ ರಾಷ್ಟ್ರಾಧಿಪತಿಯಾದಂಥವನು ನೀಚನಾಗಿ ಕುಳಿತಿದ್ದಾನೆ. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಅಂಥ ಅನುಕೂಲ ಯೋಗಫಲ ಅನ್ನೋ ರೀತಿಯಾದಂಥ ಸ್ಥಿತಿ ಇರುವುದಿಲ್ಲ. ನಷ್ಟಗಳನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಮತ್ತು ಏನಾದರೂ ಈ ಕಮಿಷನ್ ಬೇಸಿಕ್ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಅದು ಅಲ್ಲದೆ ಗುರುಬಲ ಇಲ್ಲಿವರೆಗೆ ಇತ್ತು ತುಲಾರಾಶಿನವ್ರಿಗೆ. ಈಗ ಗುರು ಬೇರೆ ಮುಂದಕ್ಕೆ ಹೋಗ್ತಾಯಿದ್ದಾನೆ. ಈಗಾಗಲೇ 15-20 ಸಾಗಿದೆ ಅದರ ಫಲಾಫಲಗಳು ನಿಮಗೆ ಶುರುವಾಗಿ ಗುರುಬಲ ಇಲ್ಲದಂಥ ರೀತಿಯಲ್ಲಾಗಿ. ಹಾಗಾಗಿ ಅಲ್ಲಿ ಬೇರೆ ಗುರುಬಲ ಬೇರೆ ಇಲ್ಲದೇ ಇರೋದರಿಂದ ಇನ್ನಷ್ಟು ಸ್ವಲ್ಪ ವಿರುದ್ಧವನ್ನು ಅಥವಾ ವೈರುಧ್ಯವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಆದರೆ ಇನ್ನೊಂದು ಅದೃಷ್ಟವೊಂದನ್ನು ಪಡೆದುಕೊಂಡು ಬಂದಿದೆ ಈ ಜಾತಕ. ಅಂದರೆ ಸಾಮಾನ್ಯವಾಗಿ ವೃಷಭ ರಾಶಿನವ್ರಿಗೆ ಶುಭ ಕಾರ್ಯ ಪ್ರಯತ್ನ ಮಾಡುವಂಥವ್ರಿಗೆ ಒಳ್ಳೆಯ ಉತ್ತಮವಾದಂಥ ಫಲವನ್ನು, ಯೋಗ ಫಲವನ್ನು ನೋಡಬಹುದು. ಅದರಲ್ಲೂ ಕೂಡ ವೃಷಭ ಲಗ್ನವಾಗಿ ವೃಷಭ ರಾಶಿಯಾದಂಥ ಪಕ್ಷದಲ್ಲಿ ಶುಭ ಕಾರ್ಯಗಳು ಮಾಡುವಂಥವ್ರಿಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲವನ್ನು ತಂದುಕೊಡ್ತದೆ. ಮತ್ತು ಈ ಸ್ನೇಹಿತರಿಂದ ಸಹಕಾರ, ಮಿತ್ರರಿಂದ ಸಹಕಾರಗಳು ಸಿಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಸರ್ಕಾರಿ ಕಾರ್ಯಚಟುವಟಿಕೆಗಳು ತುಂಬ ಉತ್ತಮವಾದಂಥ ರೀತಿಯಲ್ಲಿ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳನ್ನು ಅಥವಾ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಬಟ್ ಆದರೂ ಕೂಡ ಮಾತುಕತೆ ಮುಖಾಂತರವಾಗಿ ದಾಂಪತ್ಯ ಸಮಸ್ಯೆಗಳು ಅಂತಕ್ಕಂಥದ್ದು, ಕಲಹಗಳು ಅಂತಕ್ಕಂಥದ್ದು ಬಗೆಹರಿತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಉದ್ಯೋಗ ಬದಲಾವಣೆ ಅಥವಾ ಸ್ಥಳ ಬದಲಾವಣೆ ಮಾಡುವಂಥವ್ರಿಗೆ ಅನಾನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತೀರಿ. ಪ್ರಯಾಣದಿಂದಲೋ ಅಥವಾ ಯಾವುದಾದ್ರು ನೆಗೆಟಿವ್ ಆಲೋಚನೆಗಳಿಂದಲೋ ಅಥವಾ ಒತ್ತಡಗಳಿಂದಲೋ ನಿದ್ರಾ ಭಂಗವನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿಯೂ ಕೂಡ ಈ ಸಂದರ್ಭದಲ್ಲಿ ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದಿರಬೇಕು. ರಾಷ್ಟ್ರಾಧಿಪತಿ ಬಲ ಇಲ್ಲ, ಅದರ ಜೊತೆಯಲ್ಲಿ ಒತ್ತಡಗಳು ಜಾಸ್ತಿ, ಆಕಸ್ಮಿಕವಾದಂಥ ಪ್ರಯಾಣಗಳು ಜಾಸ್ತಿ. ಹೀಗೆ ಒಂದು ಮಿಶ್ರ ಫಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನಿಂತಿರ್ತದೆ. ಉತ್ತಮವಾದಂಥ ಫಲವ ಸಿಗುವಂಥ ರೀತಿಯಲ್ಲಿ ಕಾರ್ಯಚಟುವಟಿಕೆಗಳು ಆಗುವಂಥ ರೀತಿಯಲ್ಲಿದ್ದರೂ ಕೂಡ ನೀವು ಅದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಸೋಲುವಂಥ ಸ್ಥಿತಿ. ನೀಚ ಶುಕ್ರ ಅಂದರೆ ಆಗುವಂಥವನು ಕೂಡ ಆಗಲ್ಲ ಬಿಡು ಅನ್ನೋ ರೀತಿಯಲ್ಲಿ ಆಗುವಂಥ ಕೆಲಸವನ್ನು ಕೂಡ ಕಳೆದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಹಾಗಾಗಿ ಏನು ಮಾಡಿಕೊಳ್ಬೇಕಾಗತ್ತೆ? ಕುಲದೇವತ ರಾಷ್ಟ್ರಾಧಿಪತಿ ಬಲಹೀನನಾದರೆ ಸಾಮಾನ್ಯವಾಗಿ ಕುಲದೇವತೆಯೇ ರಕ್ಷಣೆ ಮಾಡಬೇಕು. ಹಾಗಾಗಿ ಕುಲದೇವತೆಯಾಗೆ ತುಪ್ಪದ ದೀಪವನ್ನು ಹಚ್ಚಿ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇರಲಿಲ್ಲ. ಈಗಾಗಲೇ ಗುರುವಿನ ಫಲವನ್ನು ಕೊಡ್ತದೇ, ಗುರುಬಲ ಬಂದಿದೆ. ಹಾಗಾಗಿ 18ನೇ ತಾರೀಕು ಗುರು ಚೇಂಜ್ ಆದ್ರೂ ಕೂಡ ಅದಕ್ಕೆ 20 ದಿವಸ, 1 ತಿಂಗಳು ಮುಂಚೆನೇ ಅದರ ರಿಸಲ್ಟ್ ನಿಮಗೆ ಸಿಗೋದಕ್ಕೆ ಶುರುವಾಗಿರ್ತದೆ. ಹಾಗಾಗಿಯೇ ಗುರುಬಲ ಬಂದಿದೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದುಂಟು. ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶ,
ಆರೋಗ್ಯ ಸುಧಾರಣೆಗಳಾಗ್ತಕ್ಕಂಥ ಲಕ್ಷಣಗಳು ನಿರ್ಮಾಣವಾಗ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಅನುಕೂಲವಾಗ್ತಕ್ಕಂಥ ಸ್ಥಿತಿ, ವಿದ್ಯಾಭಿವೃದ್ಧಿ ಆಗುವಂಥ ಸಂದರ್ಭಗಳು, ಸ್ಥಿರಾಸ್ತಿ ವ್ಯವಹಾರಗಳು ಕೈ ಹಿಡಿತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಸ್ಥಿತಿ. ಮೇಲಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋ ರೀತಿಯಲ್ಲಿರ್ತಂದರೆ ಅಲ್ಲೂ ಕೂಡ ಸಹಕಾರಿಯಾಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರ್ತದೆ ಈ ಒಂದು ವಾರದಲ್ಲಿ ಅಂತಕ್ಕಂಥದ್ದು. ಲಾಭವೂ ಬರಬೇಕು, ಯೋಗವೂ ಬರಬೇಕು, ಅನುಕೂಲವೂ ಬರಬೇಕು. ಒಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ನಿಮಗೆ ಒಂದು ಶುಭ ಫಲವಾದಂಥ ಫಲವನ್ನೇ ನೋಡುವಂಥ ಸ್ಥಿತಿ ಎಲ್ಲ ರೀತಿಯಲ್ಲಿದ್ದರೂ ಕೂಡ ಮಕ್ಕಳ ಜೀವನದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಮಕ್ಕಳ ಭವಿಷ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಮಕ್ಕಳಿಂದ ಆಗುವಂಥ ಎಡವಟ್ಟಿನಿಂದ ಸ್ವಲ್ಪ ತೊಂದರೆ ತಾಪತ್ರೆಯೇ ಎದುರಿಸಿಕೊಳ್ಳಬಹುದು. ಮತ್ತು ಭಾವನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವನ್ನು ಅನುಭವಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ಅದರ ಜೊತೆಯಲ್ಲಿ ನಾನೆಲ್ಲೋ ಶ್ರೇಷ್ಠ ಅಥವಾ ಗ್ರೇಟ್ ಅನ್ನೋ ರೀತಿಯಾದಂಥ ಒಂದು ಭ್ರಮೆ ಅಂತಕ್ಕಂಥದ್ದು ಬರಲೇಬೇಕು, ಬರುತ್ತೆ ಈ ವಾರ. ಆ ಗ್ರೇಟ್ನೆಸ್ ಅಂತಕ್ಕಂಥದ್ದು ಏನಿದೆಯಲ್ಲ, ಆ ಗ್ರೇಟ್ನೆಸ್ ಬಂದು ನಿಮಗೆ ಎಲ್ಲೋ ಸೋಲಿಸುತ್ತೆ ಅಥವಾ ಬೇರೆಯವರಿಂದ ವಿರೋಧವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು. ನಾನು ಶ್ರೇಷ್ಠ ಅನ್ನೋವಂಥವ್ರು ಸಾಮಾನ್ಯವಾಗಿ ಎಲ್ಲೂ ಕೂಡ ಉದ್ಧಾರ ಆಗಿರ್ತಕ್ಕಂಥದ್ದು ಇರೋದಿಲ್ಲ. ಅಥವಾ ನಾನೇ ಎಲ್ಲರಿಗಿಂತಲೂ ಕೂಡ ತಿಳಿದಂಥವನು ಅಂತಂದರೆ, ನನಗೆಲ್ಲವೂ ಕೂಡ ಗೊತ್ತಿದೆ ಅಂದರೆ ಇಲ್ಲ. ಮಡಿಕೆ ತುಂಬಿದೆ ಅಂದರೆ ಒಂದು ತೊಟ್ಟು ನೀರು ಕೂಡ ಹಿಡಿಯೋದಿಲ್ಲ. ಖಾಲಿಯಿಂದಾಗ ಸಾಮಾನ್ಯವಾಗಿ ಎಲ್ಲವೂ ಕೂಡ ಹಿಡಿತದೆ. ಬ್ರೈನ್ ಖಾಲಿ, ನಾನೇನು ತಿಳಿದಿಲ್ಲ ಅಂದರೆ ಜ್ಞಾನಾರ್ಜನೆ ಚೆನ್ನಾಗಾಗತ್ತೆ. ನಾನೆಲ್ಲ ತಿಳಿದಿದ್ದೀನಿ ಅಂದರೆ ಜ್ಞಾನಾರ್ಜನೆ ಏನೂ ಆಗೋದಿಲ್ಲ. ಆ ರೀತಿಯಲ್ಲಿರುತ್ತೆ. ಹಾಗಾಗಿ ಮಿಥುನ ರಾಶಿನವರು ಸ್ವಲ್ಪ ನಿಮ್ಮ ಸ್ಥಿತಿಗತಿಗಳನ್ನು ಬದಲಾವಣೆ ಮಾಡಿಕೊಂಡ್ರೆ ಸುತ್ತಲ ವಾತಾವರಣ ಎಲ್ಲವೂ ಕೂಡ ಶುಭಪ್ರದವಾಗಿ ಇರುತ್ತೆ ಮಿಥುನ ರಾಶಿನವರಿಗೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ದತ್ತಾತ್ರೇಯರ ನಾಮಸ್ಮರಣೆ ಮಾಡತಕ್ಕಂಥದ್ದು ಬಹಳ ಉತ್ತಮವಾದಂಥ ಫಲವನ್ನು ಕೊಡುತ್ತೆ ಮಿಥುನ ರಾಶಿನವರಿಗೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಎಳೆದಾಟಗಳು ಒದ್ದಾಟಗಳಿರುತ್ತೆ. ಗುರುಬಲ ಇರಲಿಲ್ಲ, ಈಗಲೂ ಇಲ್ಲ. ರಾಶಿಗೆ ಬರ್ತಾ ಇದ್ದಾನೆ ಗುರು. ಹಾಗಾಗಿ ಏನೋ ಒಂದು ಈ ರೀತಿಯಾದಂಥ ಎಡವಟ್ಟನ ಮೇಲೆ ಎಡವಟ್ಟನ್ನು, ತೊಂದರೆಗಳ ಮೇಲೆ ತೊಂದರೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನೀವಾಗಿ ನೀವೇ ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಅದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆಯೂ ಕೂಡ ಸ್ವಲ್ಪ ಕಾಳಜಿನ ವಹಿಸಬೇಕಾಗತ್ತೆ. ಆರೋಗ್ಯ ಹದಗೆಡುವಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು ಅಥವಾ ಸಾಲವನ್ನು ಮಾಡುವಂಥ ಪರಿಸ್ಥಿತಿಯು ಮತ್ತು ಸಾಲವನ್ನು ಕೇಳಿದ್ದಂಥ ಪಕ್ಷದಲ್ಲಿ ಅದು ಸಿಗದಂಥ ರೀತಿಯಲ್ಲಿ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಸಾಲ ಸಿಗುವುದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಬಂಧು ಬಾಂಧವರ ನಷ್ಟಗಳನ್ನು, ಕಷ್ಟಗಳನ್ನು, ಶತ್ರುತ್ವವನ್ನು ಎದುರಿಸ್ತಕ್ಕಂಥ ವಾರವಾಗಿ ಪರಿವರ್ತನೆ ಆಗ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸದಲ್ಲೂ ಕೂಡ ಅಂಥ ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣಗಳು ಕಂಡುಬರ್ತದೆ. ಉದ್ಯೋಗದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಸ್ವಲ್ಪ ಅಷ್ಟೊಂದು ಅನುಕೂಲ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಕುಜ ಬಲಯುತವಾಗಿ ಕುಳಿತಿದ್ರೂ ಕೂಡ ಸಾಮಾನ್ಯವಾಗಿ ಆ ಭಾವಾಧಿಪತಿಯಾದಂಥ ನೀಚನಾಗಿರೋದ್ರಿಂದ ನಿಮಗೆ ಸಿಕ್ಕಂಥ ಅವಕಾಶವನ್ನು ಉಪಯೋಗಿಸಿಕೊಳ್ಳತಕ್ಕಂಥ ಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರೋದಿಲ್ಲ. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಒಂದು ಕಡೆಯಿಂದ ಮಿತ್ರರು ದೂರ, ಒಂದು ಕಡೆಯಿಂದ ಉದ್ಯೋಗದಲ್ಲಿ ಸಂತೃಪ್ತಿ ಇಲ್ಲ, ಸ್ನೇಹಿತನದ ಸಹಕಾರ ಇಲ್ಲ, ಒಂದು ಕಡೆಯಿಂದ ಆರ್ಥಿಕ ಮುಗ್ಗಟ್ಟು, ಅದರ ಜೊತೆಯಲ್ಲಿ ಅನಾರೋಗ್ಯದ ಕಾರಣಗಳು, ಒಂದು ಕಡೆಯಿಂದ ಶನಿ ಬಲ ಇಲ್ಲ, ಇನ್ನೊಂದು ಕಡೆಯಿಂದ ಗುರುಬಲ ಇಲ್ಲ. ಎಲ್ಲ ರೀತಿಯಲ್ಲೂ ಸ್ವಲ್ಪ ವಿಪರೀತವಾದಂಥ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಬಹಳ ಬಹಳ ಜಾಗ್ರತೆ ಕಟಕ ರಾಶಿನವರು ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ ಈ ವಾರದಲ್ಲಿ? ಲಲಿತಾ ಸಹಸ್ರನಾಮಾವಳಿ ಪಾರಾಯಣ ಅಥವಾ ಆಲಿಸ್ತಕ್ಕಂಥದ್ದಾದರೂ ಆಗಬಹುದು. ಪಾರಾಯಣ ಮಾಡೋಕ್ಕೆ ನಿಮಗೆ ಬರ್ತಾ ಇಲ್ಲ ಅಂದರೆ ಸುಮ್ಮನೆ ಕೇಳಿ ಆ ಲಲಿತಾ ಸಹಸ್ರನಾಮಾವಳಿನ. ಅದರಿಂದಲೂ ಕೂಡ ನಿಮಗೆ ಆಗ್ತಕ್ಕಂಥ ನೆಗೆಟಿವ್ ಅಂತಕ್ಕಂಥದ್ದು ನಿಮಗೆ ಪರಿಹಾರವನ್ನು ತರ್ತದೆ. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು
ಕುಜನ ಪ್ರಭಾವ, ಹಾಗಾಗಿ ಅದೃಷ್ಟ, ಯೋಗಫಲ, ಹೋರಾಟ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು, ವಿದ್ಯಾ ಜಯವಾಗ್ತಕ್ಕಂಥ ಸಂದರ್ಭಗಳು, ಸ್ಥಿರಾಸ್ತಿ ವ್ಯವಹಾರಗಳು ಕೈಗೂಡ್ತಕ್ಕಂಥದ್ದು, ಅಥವಾ ಭೂಮಿ ಮಾಡಬೇಕು, ಆಸ್ತಿ ಮಾಡಬೇಕು, ವಾಹನ ಖರೀದಿ ಮಾಡಬೇಕು, ಯಂತ್ರೋಪಕರಣ, ಈ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಇರುವಂಥ ವಾರವಾಗಿ ಉಂಟು ಅಂತ ಹೇಳ್ತದೆ. ಗುರುಬಲ ಇಲ್ಲಿವರೆಗೆ ಇತ್ತು ಸಿಂಹರಾಶಿನವ್ರಿಗೆ, ಈಗಾಗಲೇ ಒಂದು 15-20 ದಿವಸ ಆಗೋಯಿತು ಗುರುಬಲ ಅಂತಕ್ಕಂಥದ್ದು ಮೈನಸ್ ಆಗಿದೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರುವಂಥದ್ದು, ಅಥವಾ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ಹೊಸ ಉದ್ಯಮವನ್ನು ಪ್ರಾರಂಭವನ್ನು ಮಾಡೋದಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು, ಇಂಥ ಒಂದು ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು ಉಂಟು. ಅಥವಾ ಮಕ್ಕಳಿಗೋಸ್ಕರವಾಗಿ ಖರ್ಚನ್ನು ಜಾಸ್ತಿ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಬಂಧು ಬಾಂಧವರು ದೂರವಾಗ್ತಕ್ಕಂಥದ್ದು, ನೆರೆಹೊರೆಯವರು ದೂರವಾಗ್ತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ಭಾವನಾತ್ಮಕವಾದಂಥ ವ್ಯತ್ಯಾಸ ಅಥವಾ ಭಾವನೆಗಳಿಗೆ ಪೆಟ್ಟು ಬೀಳ್ತಕ್ಕಂಥದ್ದು, ತುಂಬ ಭಾವನಾತ್ಮಕವಾಗಿ ಹಚ್ಚಿಕೊಂಡಂಥ ವ್ಯಕ್ತಿಗಳು ದೂರವಾಗ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರಬಹುದು ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ಗಂಭೀರವಾದಂಥ ಸಮಸ್ಯೆಗಳೇನೋ ಕಂಡು ಬಂದಿರೋದಿಲ್ಲ, ಅದರಲ್ಲೇನೋ ನೀವು ಆತಂಕ ಬೀಳುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ಮಲಗೋದೇ ಜಾಸ್ತಿ ಇರುತ್ತೆ, ಬಂದರೆ ಸ್ವಲ್ಪ ಮೈಕೈ ನೋವು ಬರಬಹುದು, ಅಥವಾ ಶುಗರಲ್ಲಿ ಏನಾದರೂ ಸಣ್ಣ ಪುಟ್ಟದಾಗಿ, ಗಂಭೀರ ಇಲ್ಲ, ಸಣ್ಣ ಪುಟ್ಟದಾಗಿ ವ್ಯತ್ಯಾಸ ಬರಬಹುದು. ರಾಶಿನಲ್ಲೇ ಕುಳಿತಿರ್ತಕ್ಕಂಥ ಕೇತು ಅಂತಕ್ಕಂಥವನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ, ನಿರುತ್ಸಾಹವನ್ನು ತರ್ತಕ್ಕಂಥದ್ದು, ಅಥವಾ ತುಂಬ ಬೇಗ ಆಗಬೇಕು ಅನ್ನೋ ಒತ್ತಡವನ್ನು ಮಾಡೋಕ್ಕೋಗಿ ಒತ್ತಡವನ್ನು ತಂದುಕೊಂಡು 1 ಗಂಟೆ ಮಾಡೋ ಕೆಲಸ ಅರ್ಧ ಗಂಟೆಯಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಏನೋ ಸಣ್ಣದಾಗಿ ನಿಮಗೆ ಒತ್ತಡವನ್ನು ತಂದುಕೊಂಡು ಕೊನೆಗೆ ನಿರುತ್ಸಾಹರಾಗಿ ಕುಳಿತುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಅನುಕೂಲದ ಸ್ಥಿತಿಯನ್ನು ನೋಡಬಹುದು. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವುದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ಲಾಭವೇನಾದರೂ ಬರಬೇಕು ಅನ್ನೋದಿತ್ತು ಅಂದರೆ ನಿಮಗೆ ಸ್ವಲ್ಪ ಪ್ರೀತಿ ಪಾತ್ರದಿಂದ ಬರಬೇಕು ಅಥವಾ ಮಕ್ಕಳಿಂದ ಬರಬೇಕು. ಬಟ್ ದುರದೃಷ್ಟವಶಾತು ಅವರೊಂದಿಗೆ ಕಿರಿಕಿರಿಗಳಾಗೋದ್ರಿಂದ ಅದೂ ಕೂಡ ಸದುಪಯೋಗ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ. ರಾಷ್ಟ್ರಾಧಿಪತಿ ಬಲ ಇದ್ದಾನೆ, ಹಾಗಾಗಿ ದೈವಾಚರಣೆಗಳು ನಿಮಗೆ ಬಲವನ್ನು ತರ್ತದೆ, ಅದೃಷ್ಟವನ್ನು ತರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆಧ್ಯಾತ್ಮಿಕವಾದಂಥ ಚಟುವಟಿಕೆಗಳು ಜಾಸ್ತಿ ಇರುತ್ತೆ ಈ ವಾರ ಸಿಂಹರಾಶಿನವರು. ಹಾಗಾಗಿ ಒಂದು ಕೆಲಸ ಮಾಡಿ, ನಿಮಗೆ ಅನುಕೂಲವಾಗಬೇಕು ಅಂದರೆ ಶಿವಯ್ಯನಿಗೆ ಒಂದು ಸೇವಂತಿಗೆ ಹಾರವನ್ನು ಸಮರ್ಪಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಉತ್ತಮವಾದಂಥ ಫಲ ನಿಮಗೆ ಸಿಗುತ್ತೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕನ್ಯಾ ರಾಶಿನವರಿಗೆ ಒಂದು ರೀತಿಯಾದಂಥ ರಾಜಯೋಗವೇ ಈ ವಾರ. ಅದ್ಭುತ ಒಳ್ಳೆ ಫಲವನ್ನು ನೋಡೋದಕ್ಕೆ, ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗಂತರೂ ವಾರ ಮಧ್ಯಭಾಗದಲ್ಲೂ ಸ್ವಲ್ಪ ಒದ್ದಾಟ ಇರ್ತದೆ. ಬಟ್ ಮಂಗಳವಾರದ ನಂತರ ನಿಮಗೆ ರಾಜಯೋಗವೇ. ಯೋಗ, ಅದೃಷ್ಟ, ಲಾಭ, ಅನುಕೂಲ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲೂ ಕೂಡ ಸುಸೂತ್ರವಾಗಿ ಆಗುವಂಥದ್ದು. ಒಂದು ಕಡೆಯಿಂದ ಸ್ಥಿರಾಸ್ತಿ ಯೋಗ, ಒಂದು ಕಡೆಯಿಂದ ಶುಭ ಕಾರ್ಯ ಯೋಗ, ಒಂದು ಕಡೆಯಿಂದ ಉದ್ಯೋಗ ಅಭಿವೃದ್ಧಿ, ಉದ್ಯೋಗ ಲಾಭ, ಬಡ್ತಿಗೆ ಸಂಬಂಧಪಟ್ಟಂತೆ ಅನುಕೂಲ, ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ತಂದು ಕೊಡ್ತಕ್ಕಂಥ ಸಂದರ್ಭಗಳು ಎಲ್ಲ ರೀತಿಯಲ್ಲೂ. ಆದರೆ ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಮಾತ್ರ ಸ್ವಲ್ಪ ನೀವೆಲ್ಲೋ ಸಣ್ಣದಾಗಿ ಹಿನ್ನಡೆಯನ್ನು ನೋಡಬಹುದು. ಆದರೂ ಕೂಡ ಪರಿವರ್ತನಾ ಸ್ಥಿತಿ ಇರೋದರಿಂದ ನಿಮಗೆ ಯಾವುದೇ ಅದಕ್ಕೆ ಎಷ್ಟೆಷ್ಟು ಬೇಕೋ ಅದೆಲ್ಲವೂ ಕೂಡ ಆಯಾ ಸಂದರ್ಭಕ್ಕೆ ಒದಗಿ ಬರುತ್ತದೆ. ಮುಗ್ಗಟ್ಟಿರುತ್ತೆ, ಬಟ್ ಕೊರತೆ ಇರುತ್ತೆ. ಆ ಖರ್ಚು ವೆಚ್ಚಗಳಿಗೆ ಅಥವಾ ಆ ಸಂದರ್ಭಕ್ಕೆ ಏನು ಬೇಕೋ ಅದೆಲ್ಲವೂ ಕೂಡ ನಿಮಗೆ ಅನುಕೂಲವಾಗುವಂಥ ಸ್ಥಿತಿ ಇರುತ್ತೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕುಟುಂಬದಲ್ಲಿ ಏನೋ ಸಣ್ಣದಾಗಿ ವಿರೋಧಗಳಾಗಬೇಕು, ಆದರೆ ಅದನ್ನು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ತೀರಿ. ದಾಯಾದಿಗಳಿಂದ ಅನುಕೂಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಲಾಭವಾಗ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಷಷ್ಠರಾಹು ಅಂತಕ್ಕಂಥದ್ದು ಕೂಡ ನಿಮಗೆ ಫಲವನ್ನು ಕೊಡುತ್ತದೆ, ಅಲ್ಲೂ ಕೂಡ ಯೋಗವನ್ನು, ಅದೃಷ್ಟವನ್ನು ಎಲ್ಲವನ್ನು ತರ್ತದೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳು. ಒಟ್ಟಿನಲ್ಲಿ ಈ ವಾರ ಏನೋ ಒಂದು ಮಿರಾಕಲ್ಲು, ಏನೋ ಒಂದು ಅನುಕೂಲ, ಲಾಭ, ಯೋಗ ಫಲಗಳು ಆಗಬೇಕು. ಹಿಂದೆ ಯಾವುದೋ ಪೂಜಾ ಕಾರ್ಯಗಳನ್ನು ಮಾಡಿದ್ದೀರಿ ಅಥವಾ ದಾನ ಧರ್ಮವನ್ನು ಮಾಡಿದ್ದೀರಿ, ಅದರ ಫಲಾಫಲಗಳು ಕೂಡ
ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದು. ಆದರೆ ಇಲ್ಲೊಂದು ಬಹಳ ಮೈನಸ್, ಮಂಗಳವಾರದ ನಂತರ ನಿಮ್ಮ ನಡವಳಿಕೆ ಅಂತಕ್ಕಂಥದ್ದು ಸ್ವಲ್ಪ ಬದಲಾಗುವಂಥ ಸಾಧ್ಯತೆಗಳು ಬರಬಹುದು. ಶ್ರೇಷ್ಠತೆಯ ಭಾವ ಕಿರೀಟವನ್ನು ಹತ್ತಬಹುದು. ಶ್ರೇಷ್ಠತೆಯ ಭಾವ ಬರಲಿಲ್ಲ ನಿಮ್ಮಲ್ಲಿ ಅಂದರೆ ಅದ್ಭುತವಾದಂಥ ವಾರ ಈ ವಾರ ಕನ್ಯಾ ರಾಶಿಯವರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಅಮ್ಮನವರಿಗೆ, ಶ್ರೀ ಅಮ್ಮನವರಿಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಶುಕ್ರ ನೀಚ ಅಲ್ಲ, ಆ ಅಮ್ಮನವರ ಅನುಗ್ರಹವಾಯಿತು ಅಂದರೆ ನಿಮಗೆಲ್ಲ ಸುಸೂತ್ರ ಆಗುತ್ತೆ. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ರಾಷ್ಟ್ರಾಧಿಪತಿಯಾದಂಥವನು ನೀಚ, ಲಾಭಾಧಿಪತಿ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು. ಆದರೂ ಕೂಡ ಆ ಲಾಭಾಧಿಪತಿ ಹೋಗಿ ವ್ಯಯವು ರಾಶಿಗೂ ಬರತಕ್ಕಂಥದ್ದಾಗಿರೋದ್ರಿಂದ ನಿಮಗೆ ಹೋರಾಟವಿರ್ತದೆ, ಜಯ ಇಲ್ಲ. ಮಾಡಬೇಕು ಅನ್ನೋ ಉತ್ಸಾಹ ಇರ್ತದೆ, ಉತ್ಸಾಹಕ್ಕೆ ತಕ್ಕನಾದಂಥ ಒಂದು ಅವಕಾಶಗಳ ಕೊರತೆ ಎನ್ನುವ ರೀತಿಯಾದಂಥ ಸ್ಥಿತಿ. ವಿಪರೀತವಾದಂಥ ಆತ್ಮಾಭಿಮಾನ, ಕೋಪತಾಪ, ಮುಜುಗರ, ಇನ್ನೊಬ್ಬರ ಮುಂದೆ ಕೈಚಾಚುವುದಕ್ಕೆ ಅಥವಾ ಸೋಲೋದಕ್ಕೆ ಅಥವಾ ಒಂದು ರಿಕ್ವೆಸ್ಟ್ ಮಾಡೋದಕ್ಕೆ ಸ್ವಲ್ಪ ನಿಮಗೆ ಮುಜುಗರ, ಅಲ್ಲಿ ಸೋಲನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು, ಯತ್ನ ಕಾರ್ಯಗಳೆಲ್ಲವೂ ಕೂಡ ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತವೆ ಹೊರತು ಕೆಲಸ ಕಾರ್ಯಗಳು ಆಗುವುದಿಲ್ಲ ಅಂತಕ್ಕಂಥದ್ದು. ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರ್ತದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಗುರುಬಲ ಏರಿತ್ತು, ಇಲ್ಲಿ ಈಗಾಗಲೇ 15-20 ದಿವಸ ಆಗೋಯಿತು. ಗುರುಬಲದ ಪ್ರಭಾವ ನಿಮಗೆ ತಗ್ಗಿದೆ, ಹಾಗಾಗಿ ಅಲ್ಲೂ ಕೂಡ ಮೈನಸ್ ಆಗ್ತಕ್ಕಂಥದ್ದು. ಆದರೆ ಅದೃಷ್ಟ ಅಂತಕ್ಕಂಥದ್ದು ಏನನ್ನು ಪಡ್ಕೊಂಡಿದೆ ಅಂತಂದರೆ ಈ ತುಲಾರಾಶಿನವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಥವಾ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಕಂಪ್ನಿಗಳಲ್ಲಿ ಅಥವಾ ಸೇವಾ ವೃತ್ತಿ, ದಿನಗೂಲಿ, ತಿಂಗಳಿಗೆ ಸಂಬಳಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥ ಯೋಗ ಫಲಗಳಿದೆ. ಆದರೆ ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗತ್ತೆ, ಆಯ್ಕೆ ಸರಿ ಇರುವುದಿಲ್ಲ. ಅವಕಾಶಗಳು ಬರುತ್ತೆ, ನಿಮ್ಮ ಆಯ್ಕೆಗಳು ಅಂತಕ್ಕಂಥದ್ದು ರಾಂಗ್ ಇರುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಒತ್ತಡವನ್ನು ಅನುಭವಿಸಲೇಬೇಕು, ಅದು ಕಾಮನ್ನು. ಯಾಕೆಂದರೆ ಧನಾಧಿಪತಿಯಾದಂಥನೂ ಬಲ ಇಲ್ಲ, ಹಾಗಾಗಿ ಸ್ವಲ್ಪ ಕೊರತೆಯನ್ನು ಎದುರಿಸಲೇಬೇಕಾದಂಥ ಅನಿವಾರ್ಯತೆ ಅಂತಕ್ಕಂಥದ್ದು. ಬಂಧು ಬಾಂಧವರಿಂದ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಶತ್ರುಗಳಿಂದ ಗೌರವಕ್ಕೆ ಧಕ್ಕೆ ಆಗುವಂಥದ್ದು, ಸೇವಕರೊಂದಿಗೆ ಸ್ವಲ್ಪ ಕಿರಿಕಿರಿಗಳಾಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತದೆ. ಅದೃಷ್ಟವಶಾತ್ ಅಷ್ಟಮಾಧಿಪತಿಯಾದಂಥ ಬಲಹೀನನಾಗಿರೋದ್ರಿಂದ ತುಂಬ ಗಂಭೀರವಾದಂಥ ಸಮಸ್ಯೆಗಳಿರೋದಿಲ್ಲ, ಒತ್ತಡಗಳಿರ್ತದೆ, ಕಿರಿಕಿರಿಗಳಿರ್ತದೆ, ಏನೇನೋ ಆಗುತ್ತೆ. ಆದರೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ದಾರಿ ಇದೆ. ಆದರೆ ಇನ್ನೊಂದು ಅದೃಷ್ಟ ಏನಿದೆ ತುಲಾರಾಶಿನವ್ರಿಗೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆ, ಗೌರ್ಮೆಂಟ್ ಜಾಬ್, ಯಾವುದೋ ಕಂಪ್ನಿಗಳಲ್ಲಿ, ಲಿಮಿಟೆಡ್ ಕಂಪ್ನಿಗಳಲ್ಲಿ ಜಾಬ್ಗೆ ಅಪ್ಲೈ ಮಾಡಿದ್ದೀರಿ ಅಂದರೆ ಅಲ್ಲ ಸಕ್ಸಸ್ಸು. ಮತ್ತು ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂದರೆ ಅಲ್ಲೂ ಕೂಡ ಯಶಸ್ಸನ್ನು ಗಳಿಸ್ತಕ್ಕಂಥ ಪರಿಸ್ಥಿತಿಗಳಿದೆ. ವಿದ್ಯಾಭಿವೃದ್ಧಿ ಆಗುವಂಥ ಯೋಗ ಫಲವನ್ನು ಸಾಮಾನ್ಯವಾಗಿ ತುಲಾರಾಶಿನವರು ಪಡೆದುಕೊಂಡು ಬಂದಿದ್ದೀರಿ. ಹಾಗಾಗಿ ಪಂಚಮ ರಾಹು ಅಂತಕ್ಕಂಥದ್ದು ನಿಮಗೆ ಒಂದು ರೀತಿಯಾದಂಥ ಭಾವನಾತ್ಮಕ ಇರುಸುಮರುಸನ್ನು ತಂದ್ರೂ ಕೂಡ ನಿಮಗೆ ಒಂದು ರೀತಿಯಾದಂಥ ರಾಷ್ಟ್ರಾಧಿಪತಿ ಬಲ ಇಲ್ಲದೇ ಇರೋದರಿಂದಲೇ ನಿಮಗೆ ಮೈನಸ್ಸು. ನಿಮ್ಮಲ್ಲೇ ನೆಗೆಟಿವ್ ಅಂತಕ್ಕಂಥದ್ದು ಇರುತ್ತೆ, ಅಥವಾ ನಿಮ್ಮ ನಡವಳಿಕೆಗಳಲ್ಲೇ ನೆಗೆಟಿವ್ ಅಂತಕ್ಕಂಥದ್ದು ಇರುತ್ತೆ, ಅಲ್ಲಿ ಎಲ್ಲೋ ಮೈನಸ್ ಆಗುತ್ತೆ. ಬಟ್ ಅವಕಾಶಗಳು ಸುತ್ತಲೂ ಇರ್ತವೆ ಅಂದರೆ ಇರುತ್ತೆ, ಉಪಯೋಗಿಸ್ಕೊಳ್ಳೋಕೆ ನಿಮಗೆ ಗೊತ್ತಾಗೋದಿಲ್ಲ, ಅಲ್ಲಿ ಎಲ್ಲೋ ಸಣ್ಣದಾಗಿ ಕಷ್ಟವಾಗ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ನನ್ನ ಪ್ರಕಾರ ನಿಮಗೆ ಆಲ್ಮೋಸ್ಟ್ ಒಂದು 70-80% ಪ್ಲಸ್ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ನಿಮ್ಮ ಕುಲದೇವತೆಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆ ಫಲ ತುಲಾರಾಶಿನವ್ರು ನೋಡ್ತೀರಿ. ವೃಶ್ಚಿಕ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ವ್ಯಭಾವದಲ್ಲಿದ್ದರೂ ಕೂಡ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಅನುಕೂಲವನ್ನು ತಂದುಕೊಡ್ತಾನೆ. ಅದೇ ರೀತಿಯಲ್ಲಿ ದೂರದಿಂದಲೂ, ದೂರದ ವ್ಯಕ್ತಿಗಳಿಂದಲೂ ಆರ್ಥಿಕವಾದಂಥ ಸ್ಥಿತಿಯೂ ಕೂಡ ಸುಧಾರಣೆ ಆಗ್ತಕ್ಕಂಥ, ಈಗಾಗಲೇ ಆಲ್ಮೋಸ್ಟ್ ಒಂದು 15-20 ದಿವಸದಿಂದ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಬಂದಿರ್ತದೆ ನಿಮಗೆ. ಈಗ ಮತ್ತಷ್ಟು ಸುಧಾರಣೆ ಆಗ್ತಕ್ಕಂಥದ್ದು, ಆರ್ಥಿಕವಾದಂಥ ಅಭಿವೃದ್ಧಿ, ಯೋಗ ಬಲ, ಅದೃಷ್ಟ ಅಂತಕ್ಕಂಥ ಸ್ಥಿತಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಅನುಕೂಲವಾದಂಥ ಅವಕಾಶಗಳು ಸಿಗೋದಕ್ಕೆ
ದಾರಿ ಅಂತಕ್ಕಂಥದ್ದು, ಮಕ್ಕಳ ಜೀವನದಲ್ಲಿ ಒಂದು ಬದಲಾವಣೆಗಳು, ಭಾವನಾತ್ಮಕವಾದಂಥ ರೀತಿಯಲ್ಲಿ ಹಚ್ಚಿಕೊಂಡಂಥವರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲ, ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದುಂಟು. ನೀವು ಎಲ್ಲಿಂದ ಬರ್ತದೋ ಗೊತ್ತಿಲ್ಲ, ಅಲ್ಲೆಲ್ಲ ಹಾಗಾಗಿ ಸಹಕಾರಗಳು ಅಂತಕ್ಕಂಥದ್ದು ನಿಮಗೆ ಒಡನೆ ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದುಂಟು. ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಲಾಭವನ್ನು ಅನುಕೂಲವನ್ನು ತರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಅಲ್ಲೂ ಕೂಡ ಸ್ವಲ್ಪ ನಷ್ಟವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ. ಸಂಗಾತಿಯ ನಡವಳಿಕೆಗಳು ಸ್ವಲ್ಪ ಇರುಸುಮುರುಸನ್ನು ತರಬಹುದು. ಅವರ ಅಹಂಭಾವವೋ ಅಥವಾ ಆ ಥರದ ಪ್ರವೃತ್ತಿಯೋ, ನಾನು ಹೀಗೆ ಇರೋದು ಅನ್ನೋ ರೀತಿಯಾದಂಥ ಕಲಹದ ಪ್ರವೃತ್ತಿಯೋ ಇಂಥವು ಎಲ್ಲೂ ಸಣ್ಣದಾಗಿ ಇರುಸುಮರಸನ ತರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ, ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ, ಆಕಸ್ಮಿಕವಾದಂಥ ಅವಕಾಶ, ರಾಜಯೋಗ, ಅದೃಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಮೇಲಧಿಕಾರಿಗಳಿಂದ ಸಹಕಾರಗಳು ಸಿಗೋದಕ್ಕೆ ದಾರಿಯಾಗ್ತದೆ. ನೀವು 100 ರೂಪಾಯಿ ಖರ್ಚು ಮಾಡಿದರೆ ಅದರಿಂದ ಲಾಭ 1000 ರೂಪಾಯಿ ಬರುವಂಥ ರೀತಿಯ ಕನ್ವರ್ಟ್ ಆಗುತ್ತೆ. ಈಗ ಹೂಡಿಕೆ ಮಾಡಿದ್ದೆಲ್ಲವೂ ಕೂಡ ಲಾಭವಾಗಿ ತರ್ತದೆ. ಹಂಗಿದೆ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭ. ಏನಾದ್ರು ಹೂಡಿಕೆ ಮಾಡಬೇಕು ಅಂದರೆ ಈ ಸಂದರ್ಭ ತುಂಬ ಉತ್ತಮವಾದಂಥ ಸ್ಥಿತಿನಲ್ಲಿದೆ. ಮಾಡುವಂಥವ್ರು ಮಾಡಿ, ಯಾವುದಾದ್ರೂ ಆಗ ಭೂಮಿನೋ ಮತ್ತೊಂದು ಮಗದೊಂದು ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಅನಿಸುತ್ತೋ ಮಾಡಿ, ಒಳ್ಳೆ ಲಾಭವನ್ನು ತರ್ತದೆ. ಯಾಕಂದರೆ ಗ್ರಹಗತಿಗಳು ಅಷ್ಟು ಬಲವಾಗಿರೋದಕ್ಕೆ ದಾರಿ ಇದೆ ವೃಶ್ಚಿಕ ರಾಶಿನವ್ರಿಗೆ. ಪರಿಹಾರ ಸಣ್ಣ ಪುಟ್ಟದಾದಂತೆ ಎಲ್ಲ 100% ಪರ್ಫೆಕ್ಟ್ ಅನ್ನೋದಿಲ್ಲ, ಯಾವ ರಾಶಿನೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಮಾಡಬೇಕು, ಸಣ್ಣ ವ್ಯತ್ಯಾಸಗಳಾದರೂ ಇರುತ್ತೆ. ಆ ಸಣ್ಣ ವ್ಯತ್ಯಾಸಗಳಿಂದ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗಬೇಕು ಅನ್ನೋದಿತ್ತು ಅಂದರೆ ಸಾಧ್ಯವಾದಷ್ಟು ಕೂಡ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರವೇನೆಂದರೆ, ನಿಮ್ಮ ಇಷ್ಟ ಗುರುವಿನ ನಾಮಸ್ಮರಣೆ ಅಥವಾ ಸಂಕಲ್ಪ, ಅಥವಾ ನಿಮಗೇನು ಇಷ್ಟಾರ್ಥ ಈಡೇರಬೇಕು ಆ ಸಂಕಲ್ಪವನ್ನು ಮಾಡ್ತಕ್ಕಂಥದ್ದು, ಅಥವಾ ಇಷ್ಟ ಗುರುವಿನ ದರ್ಶನವನ್ನು ಮಾಡ್ತಕ್ಕಂಥ ಪ್ರಯತ್ನ, ಇದನ್ನು ಮಾಡಿ ಒಳ್ಳೆಯ ಫಲವನ್ನು ನೀವು ವೃಶ್ಚಿಕ ರಾಶಿಯವರು ನೋಡಬಹುದು. ಇನ್ನು ಧನುಸ್ಸು ರಾಶಿನವರಿಗೆ ಸಂಬಂಧಪಟ್ಟಂತೆ ಗುರುಬಲ ಇತ್ತು ಇಲ್ಲಿವರೆಗೆ, ಈಗ ಗುರುಬಲ ಇಲ್ದಂಗೆ ಆಗೋಗಿದೆ. ಹಾಗಾದರೆ ಎಲ್ಲ ಮೈನಸ್ಸಾ? ಇಲ್ಲ, ಪ್ಲಸ್ ಆಗೋದಕ್ಕೂ ಕೂಡ ದಾರಿ ಇದೆ. ಚಿಂತೆ ಮಾಡುವಂಥ ರೀತಿಯಲ್ಲಿ ಇರೋದಿಲ್ಲ. ಸ್ವಲ್ಪ ನಿಮಗೇನಾಗ್ತದೆ, ಸ್ವಲ್ಪ ಜಿಡ್ಡುಗಟ್ಟಿದಂಥ ರೀತಿಯಲ್ಲಿ ಆಗಬಹುದು, ಅಥವಾ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಬೇಡ ಅಂದರೂ ಅಪವಾದಗಳು ಬೆನ್ನಿಗೆ ಬೀಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಗುರುಬಲ ಇದ್ದಿದ್ದರಿಂದ ಸ್ವಲ್ಪ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇತ್ತು. ಗುರು ಮುಂದಕ್ಕೆ ಹೋಗ್ತಾ ಇರೋದ್ರಿಂದ ನಿಮಗೆ ಅಲ್ಲೂ ಕೂಡ ಮೈನಸ್ ಆಗುವಂಥ, ಅಥವಾ ಮೈನಸ್ ಅನ್ನೋದಕ್ಕಿಂತಲೂ ಕೂಡ ಸ್ವಲ್ಪ ಕೆಲವೊಂದು ಸಮಸ್ಯೆಗಳು ಅಂತಕ್ಕಂಥ ನೀವು ಊಹಿದೆ ಮಾಡಲಾರದಂಥ ರೀತಿಯಲ್ಲಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ರವಿಯ ಬಲ ಚೆನ್ನಾಗಿದೆ. ಹಾಗಾಗಿ ಏನಾಗ್ತದೆ, ನಿಮಗೆ ತಂದೆಯಿಂದ ಸಹಕಾರ, ಸರ್ಕಾರಿ ಅಧಿಕಾರಿಗಳಿಂದ ಸಹಕಾರ, ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ವಿದ್ಯಾಭಿವೃದ್ಧಿಯನ್ನು ಕಾಣತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಶತ್ರುಗಳ ಉಪಟಳದಿಂದ ತಪ್ಪಿಸಿಕೊಳ್ಳತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಮಕ್ಕಳಿಂದ ಯೋಗ ಫಲಗಳು, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ ಇದ್ರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಮಕ್ಕಳಿಂದ ಸ್ವಲ್ಪ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಪೆಟ್ಟನ್ನು ವಾರ ಮಧ್ಯಭಾಗದಿಂದ ಆಚೆಗೆ ನೀವು ಅನುಭವಿಸುವಂಥ ಪರಿಸ್ಥಿತಿಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಾದಂಥ ಅನಿವಾರ್ಯತೆ ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು ಅಂತಕ್ಕಂಥದ್ದು ಹೇಳ್ತದೆ. ವಿದ್ಯಾಭ್ಯಾಸದಲ್ಲಿ ಒತ್ತಡವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಇದೆ. ಹೈಯರ್ ಎಜುಕೇಷನ್ ಅವಕಾಶಗಳಿದೆ, ಬಟ್ ಒತ್ತಡ ಇದ್ದೇ ಇರುತ್ತೆ ಅಂತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನದಲ್ಲಿ ಸ್ವಲ್ಪ ಎಲ್ಲೋ ಸಣ್ಣದಾಗಿ ಓಕೆ ಅಂತಂದಿದ್ದು ಎಸ್ ಅಂದಿದ್ದು ಮೈನಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಪಾಲುದಾರಿಕೆ ವ್ಯವಹಾರ ಲಾಭ ಅನ್ನೋ ರೀತಿಯಲ್ಲಿ ಕಾಣ್ತದೆ, ಬಟ್ ಎಲ್ಲೋ ಸಣ್ಣದಾಗಿ ಲೋಪ ಆಗಿರ್ತದೆ. ಎಚ್ಚರಿಕೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಸಾಮಾನ್ಯವಾಗಿ ನೀವು ಧನುಸ್ಸು ರಾಶಿನವ್ರು ನೋಡ್ತೀರಿ. ಪರಿಹಾರವನ್ನು ಏನು ಮಾಡ್ಕೊಳ್ಬೇಕಾಗತ್ತೆ, ರವಿ ಬಲ ಚೆನ್ನಾಗಿದೆ, ಕುಜನ ಬಲ ಇದೆ, ಬುಧನ ಬಲ ಇದೆ, ಶುಕ್ರ ನೀಚನಾಗಿದ್ರೂ ಕೂಡ ಅವನು ಪ್ಲಸ್ ಮಾಡೋದಕ್ಕೆ ದಾರಿ ಇದೆ. ಗುರುಬಲ ಮಾತ್ರ ಇಲ್ಲ ನಿಮಗೆ. ಹಾಗಾಗಿ ಬೇರೆ ಗ್ರಹಗಳ ಬಲ ಇದೆಯಲ್ಲ, ಯಾಕೆ ಚಿಂತೆ ಮಾಡಬೇಕು? ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ನೀವು ಒಂದು ಕೆಲಸ ಮಾಡಿ, ಈ ವಾರ ಕೆಲವೊಂದು ಸಮಸ್ಯೆಗಳಿಂದ ಬಿಡುಗಡೆ ಆಗಲೇಬೇಕು ಅನ್ನೋ ರೀತಿಯಲ್ಲಿತ್ತು ಅಂತಂದರೆ ಶಿವನ ಆಲಯದಲ್ಲಿ ಕುಳಿತು ಶಿವಪಂಚಾಕ್ಷರಿ ಮಂತ್ರವನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ನೀವು ಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಇನ್ನು
ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ಗುರುಭಾವ ಫಲಕ್ಕೊಳಗಾಗಿರ್ತಕ್ಕಂಥದ್ದು. ಏನಾದರೂ ಹೊಸದಾಗಿ ಹುಡುಕ್ತಲೇ ಇರ್ತೀರಿ, ಎಲ್ಲಿ ಹೂಡಿಕೆ ಮಾಡೋದು, ಸೇವಿಂಗ್ಸ್ ಹೆಂಗೆ ಮಾಡೋದು, ಅಥವಾ ಹೆಂಗೆ ಉದ್ಯಮ ಪ್ರಾರಂಭ ಮಾಡೋದು, ಅಥವಾ ಈಗಿರೋ ಉದ್ಯಮದಲ್ಲೇ ಬೇರೆ ರೀತಿಯಲ್ಲಿ ಏನಾದರೂ ಇನ್ವೆಸ್ಟ್ ಮಾಡೋಕ್ಕೆ ಸಾಧ್ಯನಾ, ಹುಡುಕಾಟವಿರುತ್ತೆ. ಅದಕ್ಕೆ ಬೇಕಾದಂಥ ಆರ್ಥಿಕವಾದಂಥ ವ್ಯವಸ್ಥೆಗಳನ್ನು ನೋಡ್ತಕ್ಕಂಥದ್ದು, ಅಲ್ಲಿ ಸುಧಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು. ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕು ಅಂತಂದರೆ ಅದಕ್ಕೆ ಆರ್ಥಿಕವಾದ ಸಹಾಯ ನಿಮಗೆ ಒದಗಿ ಬರ್ತಕ್ಕಂಥ ಸಂದರ್ಭಗಳು, ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡಿರ್ತಕ್ಕಂಥದ್ದು, ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇರ್ತಕ್ಕಂಥದ್ದು ಉಂಟು ಅಂತ ಹೇಳಿದರೆ, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಅವಕಾಶಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗುವಂಥದ್ದು, ತುಂಬ ದೀರ್ಘಕಾಲದಿಂದ ಆಗದೇ ಇರತಕ್ಕಂಥ ಕೆಲವೊಂದು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ ಈ ಸಂದರ್ಭ ಅಂತಕ್ಕಂಥದ್ದು. ಈ ವಾರ ನಿಮಗೆ ಒಳ್ಳೆಯ ಫಲವನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವಿದ್ಯಾಭಿವೃದ್ಧಿ ಆಗ್ತಕ್ಕಂಥದ್ದು, ಮಕ್ಕಳ ಸ್ವಲ್ಪ ಒತ್ತಡಕ್ಕೆ ಸಿಕ್ಕಾಕ್ಕೊಳ್ಳಬಹುದು, ಅಥವಾ ಭಾವನಾತ್ಮಕವಾದಂಥ ಸ್ವಲ್ಪ ನೋವನ್ನು, ಆಘಾತವನ್ನು ಅನುಭವಿಸಬಹುದು. ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಉತ್ತಮವಾದಂಥ ಫಲವೇ ಇದೆ. ಆದರೆ ಯೋಗಕಾರಕನಾದಂಥವನು ನೀಚ ಪ್ರಭಾವ, ಅವಕಾಶಗಳಿದೆ, ಅದೃಷ್ಟ ಕೈ ಕೊಡ್ತದೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಮಾಡಿ ನಿಮ್ಮ ಏನು ಪ್ರಯತ್ನಕ್ಕೆ ತಕ್ಕನಾದಂಥ ಫಲವಂತೂ ಸಿಗುತ್ತೆ. ಅದೃಷ್ಟ ಅಂತಕ್ಕಂಥದ್ದು ವರ್ಕೌಟ್ ಆಗಲ್ಲ, ಅದೊಂದು ಮಾತ್ರ ಮೈನಸ್ ಇದೆ. ಹಾಗಾಗಿ ಶ್ರಮದ ಮೇಲೆ ನಿಮ್ಮ ಈ ವಾರದ ಭವಿಷ್ಯ ನಿಂತಿರ್ತಕ್ಕಂಥ ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದುಂಟು. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಸಾಧ್ಯವಾದ ಶುಕ್ರನ ಬಲ ಒಂದು ಸಿಕ್ಕರೆ ನಿಮಗೆ ಒಳ್ಳೆಯ ಆಲ್ಮೋಸ್ಟ್ 80% 90% ನಿಮಗೆ ಉತ್ತಮವಾದಂಥ ಫಲವನ್ನೇ ನೋಡ್ತೀರಿ. ಹಾಗೆ ಶುಕ್ರನ ಬಲ ಬೇಕು ಅಂತಂದರೆ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಕ್ಕಂಥ ಪ್ರಯತ್ನ ಒಂದು, ಸಾಧ್ಯವಾದರೆ ನಿಮಗಿಂತ ಹಿರಿಯರು, ದೊಡ್ಡವರು, ತಾಯಿಯೋ ಅಕ್ಕನೋ ಅಥವಾ ನಿಮಗಿಂತ ಹಿರಿಯರು ಯಾರಾದರೂ ಗೌರವಿತವಾಗಿ ನೋಡ್ಕೊಳ್ತಕ್ಕಂಥವ್ರು ಯಾವುದೇ ಹೆಣ್ಣುಮಕ್ಕಳಾಗಲಿ ಎಲ್ಲರೂ ಕೂಡ ಜಗನ್ಮಾತೆ ಸ್ವರೂಪರೇ. ಹಾಗಾಗಿ ಅವರಿಗೆ ಒಂದು ಪಾದಕ್ಕೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಅಕ್ಕನೇನಾದರೂ ಆಗಿದ್ದಂಥ ಪಕ್ಷದಲ್ಲಿ ಅಕ್ಕನಿಗೆ ಅವ್ರಿಗೆ ಇಷ್ಟವಾದಂಥ ಸಿಹಿ ತಿಂಡಿಯನ್ನು ಅಥವಾ ಇಷ್ಟವಾದಂಥ ಒಂದು ಹೂವನ್ನು ಕೊಟ್ಟು ನಮಸ್ಕಾರವನ್ನು ಮಾಡಿ ಒಳ್ಳೆಯ ಫಲವನ್ನು ನೀವು ನೋಡ್ತೀರಿ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇತ್ತು, ಗುರುಬಲ ಹೋಯಿತು, ಹಾಗಾದರೆ ಮೈನಸ್ಸಾ, ಎಲ್ಲವೂ ಕೂಡ ಮೈನಸ್ಸಾ? ಇಲ್ಲ, ಆ ರೀತಿಯಲ್ಲಿ ತಿಳ್ಕೊಳ್ತಕ್ಕಂಥದ್ದು ತಪ್ಪಾಗ್ತದೆ. ಸ್ನೇಹಿತರು ಸ್ವಲ್ಪ ವಿರೋಧಿಗಳಾಗಬಹುದು, ಮಿತ್ರರು ಶತ್ರುಗಳಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಲಾಭದಲ್ಲಿ ಕೆಲವೊಂದು ನಷ್ಟಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು, ಅಥವಾ ಬಂದಂಥ ಅವಕಾಶ ಹಾಗೆ ಹೋಲ್ಡ್ ಆಗಿ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಮೊದಲಿಗಿಂತಲೂ ಸ್ವಲ್ಪ ಕುಸಿತಕ್ಕಂಥ ಸಂದರ್ಭಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ದಾಯಾದಿ ಕಲಹಗಳು ಜಾಸ್ತಿ ಆಗಬಹುದು, ಮತ್ತು ನೆರೆಹೊರೆಯೊಂದಿಗೆ ಸ್ವಲ್ಪ ಕಿರಿಕಿರಿಗಳಾಗಬಹುದು ಅಥವಾ ಶತ್ರುತ್ವ ಜಾಸ್ತಿ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಅದೃಷ್ಟ ಕೊಡುವಂಥವನು ಕೂಡ ಗ್ರಹಣಕ್ಕೊಳಗಾಗಿದ್ದಾನೆ, ನೀಚಕ್ಕೊಳಗಾಗಿದ್ದಾನೆ, ಅಲ್ಲೂ ಕೂಡ ಮೈನಸ್ಸು. ಗುರುಬಲ ಬೇರೆ ಇಲ್ಲ, ಶನಿ ವಕ್ರನಾಗಿ ರಾಶಿ ಪ್ರವೇಶ, ರಾಶಿ ಬಂದು ಪಾಪಕರ್ತರಿ ಯೋಗ, ಅವಕಾಶಗಳೇ ಇಲ್ಲಂಥ ರೀತಿಯಲ್ಲಿ ಕೈಚಲ್ಲಿ ಕೂಳುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಆದರೆ ಕುಜನ ಬಲವಿದ್ರೂ ಕೂಡ ಅವನು ಪರಿಪೂರ್ಣವಾಗಿ ಸಹಕಾರವನ್ನು ಕೊಡುವಂಥ ಸ್ಥಿತಿನಲ್ಲಿ ನಿಂತಿಲ್ಲ. ವಿದ್ಯಾಭ್ಯಾಸದಲ್ಲೂ ಅಥವಾ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಅನಾನುಕೂಲ ಅಂತಕ್ಕಂಥದ್ದು, ಕುಟುಂಬದಲ್ಲೂ ಕೂಡ ಶತ್ರುತ್ವ ಜಾಸ್ತಿ ಆಗುವಂಥ ಸ್ಥಿತಿ, ಎಲ್ಲ ರೀತಿಯಲ್ಲಿ ಸಮಸ್ಯೆಗಳು ಬೆನ್ನಟ್ಟಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದರೆ ರವಿ ಮಾತ್ರ ನಿಮಗೆ ಪೂರಕವಾಗಿ ನಿಂತಿದ್ದಾನೆ, ಶತ್ರುವಾದರೂ ಕೂಡ ನಿಮಗೆ ಪೂರಕವಾಗಿ ನಿಂತಿದ್ದಾನೆ. ಹಾಗಾಗಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿಮ್ಮ ಸಂಗಾತಿಯೋ ಅಥವಾ ಸಂಗಾತಿಯ ಜಾತಕದ ಬಲದಿಂದಲೋ ಆ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಒಂದು ರಕ್ಷಣಾತ್ಮಕವಾದಂಥ ಅಥವಾ ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆ ಇರುತ್ತೆ. ಸಂಗಾತಿಯ ಬಲವೇ ನಿಮಗೆ ರಕ್ಷಣೆ. ಈ ಸಂದರ್ಭ ಅಂತಕ್ಕಂಥದ್ದು ಅದ್ಭುತವಾದಂಥ ರೀತಿಯಲ್ಲಿ ರಕ್ಷಣೆ ಸಿಗುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸ್ತಕ್ಕಂಥದ್ದು ಉಂಟು. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ
ಇನ್ನಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ಳಬಹುದು. ವಾರ ಆರಂಭ ಸ್ವಲ್ಪ ಸುಧಾರಣೆಯನ್ನು ಒಂದು 30% ಪರವಾಗಿಲ್ಲ ಅನ್ನೋ ರೀತಿಯಲ್ಲಿದ್ದರೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಜಾಗ್ರತೆಯ ಹೆಜ್ಜೆಯನ್ನು ಪ್ರತಿಯೊಂದರಲ್ಲೂ ಕೂಡ ಇಡಲೇಬೇಕಾಗತ್ತೆ. ಹಾಗಾಗಿ ಈ ವಾರ ಏನು ಮಾಡಬೇಕಾಗತ್ತೆ, ನೀವು ಗಣಪತಿಗೆ ಕಡಲೆ ಕಾಳಿನ ಪ್ರಸಾದವನ್ನು ಮಾಡಿಬಿಟ್ಟು ಅದನ್ನು ನೈವೇದ್ಯ ಮಾಡಿ ಒಂದು 4 ಜನಕ್ಕೆ ಹಂಚಿ ನೋಡ್ರಿ, ಅದರ ರಿಸಲ್ಟ್ ನಿಮಗೆ ಗೊತ್ತಾಗತ್ತೆ. ಭಕ್ತಿಪೂರ್ವಕ ಸಮರ್ಪಣೆ ಮಾಡಿದ್ದೇ ಆದಂಥ ಪಕ್ಷದಲ್ಲಿ ಆ ರಿಸಲ್ಟ್ ಈ ವಾರದ ನಿಮಗೆ ಸಿಗುತ್ತೆ. ಅಂದರೆ ತೊಂದರೆಗಳಿಂದ ತಪ್ಪಿಸ್ಕೊಳ್ತೀರಿ. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಂತಕ್ಕಂಥವು ಸುಧಾರಣೆ ಆಗಬೇಕು. ಗುರುಬಲ ಇರಲಿಲ್ಲ 2 ವರ್ಷ, ಈಗ ಬರ್ತಾ ಇದೆ ಗುರುಬಲ. ಈಗಾಗಲೇ 15-20 ದಿವಸ ಆಗಿದೆ ನಿಮಗೆ ಅದರ ಪ್ರಭಾವಗಳು ಶುರುವಾಗಿ. ಹಾಗಾಗಿ ಗುರುಬಲ ಬರ್ತಾ ಇರೋದ್ರಿಂದ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಿಂದ ಹೊರಗೆ ಬರತಕ್ಕಂಥ ಅವಕಾಶಗಳು ಅಂತಕ್ಕಂಥದ್ದು ಬರೋದಕ್ಕೆ ದಾರಿ ಉಂಟು. ಕುಜನ ಬಲ ಬೇರೆ ಇದೆ. ಅದರಿಂದ ಏನಾಗುತ್ತೆ, ನಿಮಗೆ ಆಕಸ್ಮಿಕವಾದ ಧನಾಗಮನ, ಅದರಲ್ಲೂ ಕೂಡ ವಾರ ಮಧ್ಯಭಾಗದಿಂದ ಆಚೆಗೆ ಇನ್ನಷ್ಟು ಸುಧಾರಣೆಗಳನ್ನು ಕಾಣತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿಯಾಗ್ತದೆ. ಯತ್ನ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ವಾರ ಆರಂಭದಲ್ಲಿ ಸ್ವಲ್ಪ ಕೆಲವೊಂದು ಗೊಂದಲಗಳಿಂದ ನಿದ್ರಾಭಂಗಗಳಾದ್ರೂ ಕೂಡ ಆರ್ಥಿಕವಾದಂಥ ಸ್ಥಿತಿ, ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರುವುದಿಲ್ಲ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳು. ವಿದ್ಯಾರ್ಹತೆ, ಒಂದು ಇಂಜಿನಿಯರಿಂಗ್ ಮಾಡಿದ್ದೀನಿ ಕೆಲಸ ಸಿಗ್ತಾ ಇಲ್ಲ, ಡಿಗ್ರಿ ಮಾಡಿದ್ದೀನಿ ಕೆಲಸ ಸಿಗ್ತಾ ಇಲ್ಲ ಅಂತ ಈ ತೊಳಲಾಟದಲ್ಲಿರ್ತಕ್ಕಂಥವ್ರಿಗೆ ಈ ವಾರ ಉತ್ತಮವಾದಂಥ ಫಲವನ್ನು ತಂದು ಕೊಡ್ತದೆ ಎನ್ನುವ ರೀತಿಯಾದಂಥ ಸ್ಥಿತಿನಲ್ಲಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶನಿ ನಿಮಗೇನು ಅಂಥ ಕಾಡಾಟವನ್ನು ಕೊಡ್ತಾ ಇಲ್ಲ. ಗುರುಬಲ, ಗುರು ದೃಷ್ಟಿ ಬರೋದರಿಂದ ನಿಮಗೆ ಆ ಶನಿಯ ಕಾಟ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಒಂದು ಸ್ಥಿತಿಗತಿಗಳಿದೆ. ವ್ಯವಹಾರದ ವಿಚಾರ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಯೋಗ ಫಲವನ್ನು ತಂದು ಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು ಅಂತ ಹೇಳ್ತದೆ. ಯಾರು ನಿಮಗೆ ಕಾಟವನ್ನು ಕೊಡಬೇಕೋ ಅವನು ಬಲಹೀನನಾಗಿದ್ದಾನೆ, ಯಾರು ನಿಮಗೆ ರಕ್ಷಣೆಯನ್ನು ಕೊಡಬೇಕೋ ಅವರು ಬಲವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ಶುಭವಾಗಿಯೇ ಅಥವಾ ಅನುಕೂಲವಾಗಿಯೇ ಪರಿವರ್ತನೆ ಆಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರೋದ್ರಿಂದ ಚಿಂತೆ ಮಾಡುವಂಥ ಅವಶ್ಯಕತೆಗಳು ಯಾವುದೂ ಇರೋದಿಲ್ಲ. ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸಗಳಿದ್ದಂಥ ಪಕ್ಷದಲ್ಲಿ ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮೃತ್ಯುಂಜಯನ ಮಂತ್ರವನ್ನು ಜಪ ಮಾಡ್ತಕ್ಕಂಥ ಪ್ರಯತ್ನ. ಅರ್ಥರೇಖೆ ಇದ್ದೇನು ಫಲ, ಐಶ್ವರ್ಯರೇಖೆ ಇಲ್ಲದನಕ ಅನ್ನೋ ರೀತಿಯಲ್ಲಿರುತ್ತೆ ಈ ವಾರ ಮೀನರಾಶಿನವ್ರಿಗೆ. ಅಂದರೆ ಎಲ್ಲ ಇದೆ ಸುತ್ತಮುತ್ತಲು, ಹುಷಾರಿಲ್ಲದೆ ಮನೆ ಕುಂತ್ರಿ. ಈ ಕಂಡೀಷನ್ಸ್ ಎಲ್ಲೂ ನಿಮಗೆ ಮೈನಸ್ ತರಬಹುದು. ಹಾಗಾಗಿ ಕೆಲಸ ಇದೆ, ಅಲ್ಲಿ ಮಾಡಿಕೊಡೋಕ್ಕೆ ತಯಾರಿದ್ದಾರೆ, ನೀವು ಹೋಗೋದಕ್ಕಾಗೋದಿಲ್ಲ. ಈ ಅಡ್ಡಕತ್ತಿನಲ್ಲೆಲ್ಲೋ ನಿಲ್ಲುತ್ತೆ. ಹಾಗಾಗಿ ಅಂಥ ಪರಿಸ್ಥಿತಿಗಳಿಂದ ಹೊರಗೆ ಬರಬೇಕು ಅಂತಂದರೆ ಆ ಕೆಲಸವನ್ನು ಮಾಡಿ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸಾಧ್ಯವಾದಷ್ಟು ಮೃತ್ಯುಂಜಯನ ಮಂತ್ರ ನೀವು ಈ ವಾರ ಜಪಿಸ್ತಕ್ಕಂಥದ್ದು ಸೂಕ್ತ. ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.